ರೈತರ ಜಮೀನುಗಳಿಗೆ ರಾಸಾಯನಿಕ ಸಿಂಪಡಣೆ ಮಾಡಬೇಡಿ ಅಂತಾರೆ. ಆದರೆ ಇಲ್ಲಿ ಸದ್ದಿಲ್ಲದೇನೆ ಹೋಗ್ತಾ ಇರುವಂಥದ್ದು ಏನು ಗೊತ್ತಾ? ಎಂಥ ಡೇಂಜರ್ ಇದು. ಮೆಡಿಕಲ್ ವೇಸ್ಟ್ ಹೋಗ್ತಾ ಇರೋದು ರೈತರ ಜಮೀನಿಗೆ. ರಾತ್ರೋರಾತ್ರಿ ವೈದ್ಯಕೀಯ ತ್ಯಾಜ್ಯಗಳ ಅವೈಜ್ಞಾನಿಕ ವಿಲೇವಾರಿಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೊಂದು ನಿಯಮ ಇದೆ, ಹೇಗೆ ವಿಲೇವಾರಿ ಮಾಡಬೇಕು ಅಂತ. ಬಿಡದಿಯಲ್ಲಿ ನೆಲೆಗುಡ್ಡ ಕೆರೆ ಸಮೀಪ ಈ ವೈದ್ಯಕೀಯ ತ್ಯಾಜ್ಯವನ್ನ ವಿಲೇವಾರಿ ಮಾಡ್ತಾ ಇರೋದು. ಬೆಂಗಳೂರಿನಿಂದ ಮೆಡಿಕಲ್ ವೇಸ್ಟ್ ತಂದು ಸುರಿತಾ ಇದ್ದಾರಂತೆ ಸಿಬ್ಬಂದಿ. ದೊಡ್ಡ ದೊಡ್ಡ ಮೂಟೆಗಳಲ್ಲಿ ವೈದ್ಯಕೀಯ ತ್ಯಾಜ್ಯಗಳನ್ನು ವಿಲೇವಾರಿ ಮಾಡ್ತಾ ಇದ್ದಾರೆ. ಸಿರಿಂಜ್ ಅಂತೆ, ಕಾಟನ್ ಅಂತೆ, ಔಷಧಿ ಬಾಟಲ್ ಅನ್ನು ಸುರಿದಿದ್ದಾರೆ. ಯಾವ ಆಸ್ಪತ್ರೆಯಿಂದ ಇದು ಬಂದಿದೆಯಲ್ಲ, ಆಸ್ಪತ್ರೆಯನ್ನ ಮೊದಲು ಬಂದ್ ಮಾಡಿ. ಕಚಡಗಳವರೆಲ್ಲ ನಿಜವಾಗ್ಲೂ ಹೇಳ್ತೀನಿ, ಅದಕ್ಕೊಂದು ನಿಯಮ ಇದೆ. ಈ ಥರ ಬಿಸಾಕ್ತಾರೆ ಯಾರಾದರೂ. ಕಿಡಿಗೇಡಿಗಳ ಕೃತ್ಯಕ್ಕೆ ರೈತರು ಸಂಕಷ್ಟ ಪಡುವಂಥ ಪರಿಸ್ಥಿತಿ ಎದುರಾಗಿದೆ. ರಾತ್ರೋರಾತ್ರಿ ರೈತರ ಜಮೀನಿಗೆ ಆಸ್ಪತ್ರೆ ತ್ಯಾಜ್ಯಗಳನ್ನು ತಂದು ಹಾಕುವಂಥ ಕೆಲಸ ಕೂಡ ಆಗ್ತಾ ಇರುವಂಥದ್ದು. ಬಿಡದಿ ಸಮೀಪದ ನೆಲ್ಲಿಗುಡ್ಡ ಕೆರೆ ಏನಿದೆ, ಕೆರೆ ಪಕ್ಕದ ರೈತರ ಜಮೀನಿಗೆ ರಾತ್ರೋರಾತ್ರಿ ಮೆಡಿಕಲ್ ವೇಸ್ಟ್ ಬಂದು ಸೇರ್ತಾ ಇರುವಂಥದ್ದು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ದೊಡ್ಡ ದೊಡ್ಡ ಮೂಟೆಗಟ್ಟಲೆ ಮೆಡಿಕಲ್ ವೇಸ್ಟು ಈ ಒಂದು ಬಿಡದಿ ಸಮೀಪದ ನೆಲ್ಲಿಗುಡ್ಡ ಕೆರೆ ಏನಿದೆ, ಕೆರೆ ಪಕ್ಕದ ರೈತರ ಜಮೀನಿಗೆ ಸೇರ್ತಾ ಇದೆ. ಸಾಕಷ್ಟು ಆಸ್ಪತ್ರೆಗಳಲ್ಲಿ ಉಪಯೋಗಿಸುವಂಥ ಒಂದಷ್ಟು ತ್ಯಾಜ್ಯಗಳು, ಸಿರಂಜ್ಗಳು, ಈ ರೀತಿಯ ಮೆಡಿಕಲ್ ವೇಸ್ಟ್ಗಳ ಜೊತೆಗೆ ಗಾರ್ಮೆಂಟ್ ವೇಸ್ಟ್ಗಳು ಕೂಡ ಈ ಒಂದು ರೈತರ ಜಮೀನಿಗೆ ತಂದು ಹಾಕಲಾಗ್ತಾ ಇದೆ. ಕಿಡಿಗೇಡಿಗಳು ರಾತ್ರೋರಾತ್ರಿ ಬಂದು ಈ ರೀತಿಯ ಕೃತ್ಯವನ್ನು ಮಾಡಿ ಹೋಗ್ತಾ ಇರುವಂಥದ್ದು. ಈ ಒಂದು ಭಾಗದಲ್ಲಿ ಸಾಕಷ್ಟು ನೂರಾರು ಎಕರೆ ಕೃಷಿ ಜಮೀನು ಇದೆ. ಪಕ್ಕದಲ್ಲೇ ಇರುವಂಥ ನೆಲ್ಲಿಗುಡ್ಡ ಕೆರೆ ಏನಿದೆ, ಕೆರೆಯಿಂದ ಬರುವಂಥ ನೀರನ್ನು ಬಳಸ್ಕೊಂಡು ಸಾಕಷ್ಟು ರೈತರು ಇಲ್ಲಿ ವ್ಯವಸಾಯವನ್ನು ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ರೈತರಿಗೆ ಒಂದು ರೀತಿಯ ಸಂಕಷ್ಟ ತಂದೊಡ್ಡುವಂಥ ಕೆಲಸವನ್ನು ಈ ಒಂದು ಕಿಡಿಗೇಡಿಗಳು ಮಾಡ್ತಾ ಇರುವಂಥದ್ದು. ರಾತ್ರೋರಾತ್ರಿ ಈ ರೀತಿ ಒಂದಷ್ಟು ಮೆಡಿಕಲ್ ವೇಸ್ಟ್ಗಳನ್ನು ತಂದು ಇಲ್ಲಿ ಸುರಿಯುವಂಥ ಕೆಲಸವನ್ನು ಮಾಡಿದರೆ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಬಳಕೆಯಾಗಿರುವಂಥ ಸಿರಂಜ್ಗಳು, ಜೊತೆಗೆ ಗಾಜಿನ ಬಾಟಲ್ಗಳು, ಜೊತೆಗೆ ಔಷಧಿಯ ಒಂದಷ್ಟು ಬಾಟಲ್ಗಳೇನಿದ್ದಾವೆ ಎಲ್ಲವನ್ನು ಕೂಡ ತಂದು ಇಲ್ಲಿ ಹಾಕುವಂಥ ಕೆಲಸಗಳಾಗ್ತಾ ಇದೆ. ಅಂದರೆ ಮೆಡಿಕಲ್ ವೇಸ್ಟ್ಗಳನ್ನ ವೈಜ್ಞಾನಿಕವಾಗಿ ಒಂದು ರೀತಿ ವಿಲೇವಾರಿ ಮಾಡಬೇಕು. ಆದರೆ ಕೆಲವೊಂದು ಸಂಸ್ಥೆಗಳು ಈ ರೀತಿಯಾಗಿ ಅವೈಜ್ಞಾನಿಕವಾಗಿ ತಂದು ಎಲ್ಲೆಂದರಲ್ಲಿ ಬಿಸಾಕುವಂಥ ಕೆಲಸಗಳಾಗಿದೆ. ನೋಡ್ತಾ ಇರ್ಬೋದು, ಗಾಜಿನ ಬಾಟ್ಲಿನ ಒಂದಷ್ಟು ಸಾಕಷ್ಟು ಬಳಕೆಯಾಗಿರುವಂಥ ಮೆಡಿಸಿನ್ಗಳನ್ನು ಇಲ್ಲಿ ತಂದು ಹಾಕಲಾಗಿದೆ. ಅಂದರೆ ಈ ಒಂದು ರಸ್ತೆಯಲ್ಲಿ ಪ್ರತಿನಿತ್ಯ ರೈತರು ಹಾಗೂ ಸಾಕಷ್ಟು ಜಾನುವಾರುಗಳನ್ನು ಕೂಡ ಮೇಯಿಸ್ಕೊಳ್ಳೋಕ್ಕೆ ರೈತರು ಬರ್ತಾರೆ. ಇಂತಹ ಒಂದು ಕೃಷಿ ಪ್ರದೇಶದಲ್ಲಿ ಈ ರೀತಿ ಮೆಡಿಕಲ್ ವೇಸ್ಟ್ಗಳನ್ನು ತಂದಾಕ್ತಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ರೈತರ ಆಕ್ರೋಶವಾಗಿರುವಂಥದ್ದು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಬಳಕೆಯಾಗಿರುವಂಥ ಮೆಡಿಕಲ್ನ ವೇಸ್ಟ್ಗಳೇನಿದ್ದಾವೆ, ಸಾಕಷ್ಟು ಗಾಜಿನ ಬಾಟಲ್ಗಳೇ ಇಲ್ಲಿ ಕಾಣ್ತಾ ಇರುವಂಥದ್ದು, ಇವೆಲ್ಲವನ್ನು ಕೂಡ ತಂದು ಇಲ್ಲಿ ಹಾಕುವಂಥ ಕೆಲಸಗಳಾಗ್ತಾ ಇದೆ. ಇದರಿಂದ ರೈತರ ಜಮೀನಿಗೆ ಇವನ್ನು ತಂದು ಹಾಕೋದ್ರಿಂದಾಗಿ ಕೃಷಿ ಮಾಡಲಿಕ್ಕೂ ಕೂಡ ಸಾಕಷ್ಟು ತೊಂದರೆಯನ್ನು ಅನುಭವಿಸುವಂತಾಗ್ತಾ ಇದೆ. ಬಳಕೆಯಾಗಿರುವಂಥ ಸಾಕಷ್ಟು ಸಿರಂಜ್ಗಳನ್ನು ನೋಡ್ತಾ ಇರುವಂಥದ್ದು, ಜೊತೆಗೆ ಕಾಟನ್ ಏನಿದೆ ಎಲ್ಲವನ್ನು ಕೂಡ ಇಲ್ಲೇ ತಂದು ಹಾಕುವಂಥ ಕೆಲಸವನ್ನು ಕಿಡಿಗೇಡಿಗಳು ಮಾಡ್ತಿದ್ದಾರೆ. ರಾತ್ರೋರಾತ್ರಿ ಈ ರೀತಿ ರೈತರ ಜಮೀನುಗಳಿಗೆ ತಂದು ಹಾಕುವಂಥ ಕೆಲಸಗಳಾಗ್ತಾ ಇದೆ. ದೊಡ್ಡ ದೊಡ್ಡ ಮೂಟೆಗಳನ್ನು ನೋಡ್ತಾ ಇರ್ಬೋದು. ಮೆಡಿಕಲ್ ವೇಸ್ಟ್ ಜೊತೆಗೆ ಒಂದಷ್ಟು ಗಾರ್ಮೆಂಟ್ಸ್ ವೇಸ್ಟ್ಗಳನ್ನು ಕೂಡ ತಂದು ಇಲ್ಲಿ ರೈತರ ಜಮೀನಿಗೆ ಬಿಸಾಡುವಂಥ ಕೆಲಸ ಆಗಿದೆ. ಬಿಡದಿ ಪುರಸಭೆ ಕೂಡಲೇ ಎಚ್ಚೆತ್ಕೊಳ್ಬೇಕು. ಈ ರೀತಿಯಾದಂಥ ಒಂದಷ್ಟು ಮೆಡಿಕಲ್ ವೇಸ್ಟ್ಗಳನ್ನು ತಂದು ರೈತರ ಜಮೀನಿಗೆ ಹಾಕುವಂಥ ಕಿಡಿಗೇಡಿಗಳೇನಿದ್ದಾರೆ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದು ಕೂಡ ರೈತರು ಹಾಗೂ ಸ್ಥಳೀಯರ ಒತ್ತಾಯ ಆಗಿರುವಂಥದ್ದು. ದೊಡ್ಡದಾದಂಥ ಒಂದು ಕೆರೆ ಇದೆ, ಸಾಕಷ್ಟು ಕೆರೆಯನ್ನು ನಂಬಿಕೊಂಡು ರೈತರು ಜೀವನ ಮಾಡ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಕಸವನ್ನು ತಂದು ಇಲ್ಲಿ ಹಾಕಿ ರೈತರ ಬಾಳಿಗೂ ಕೂಡ ಕೊಳ್ಳಿ ಇಡುವಂಥ ಕೆಲಸವನ್ನು ಒಂದಷ್ಟು ಕಿಡಿಗೇಡಿಗಳು ಏನು ಮಾಡ್ತಿದ್ದಾರೆ, ಅವರಿಗೆ ಕಡಿವಾಣ ಹಾಕಬೇಕು ಅನ್ನೋದು ಕೂಡ ಸಾರ್ವಜನಿಕರ ಒತ್ತಾಯ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಶಿ ಜೊತೆ ವಿನಯ್ ಬಸಪ್ಪ, ಪಬ್ಲಿಕ್ ಟಿವಿ, ರಾಮನಗರ.